ರಾಜ್ಯದಲ್ಲಿ ಪ್ರಸ್ತುತ ಮಳೆ ಪ್ರಮಾಣ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅನುಕೂಲ ಪಡೆದುಕೊಳ್ಳಲು ನಿಗದಿತ ದಿನಾಂಕದೊಳಗೆ ಅಗತ್ಯ ದಾಖಲೆಗಳೊಂದಿಗೆ ರೈತರು ವಂತಿಗೆ ಪಾವತಿಸುವಂತೆ ತುಮಕೂರು ಜಿಲ್ಲಾ ಕೃಷಿ ಇಲಾಖೆ ಜಾಗೃತಿ ಕಾರ್ಯ ಹಮ್ಮಿಕೊಂಡಿದ್ದು ಇದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ರೈತರು ಬೆಳೆ ನಷ್ಟ ಅನುಭವಿಸಿ ಸಾಲಕ್ಕೆ ಸಿಲುಕಬಾರದೆಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೂಪಿಸಿರುವ ಫಸಲ್ ಬಿಮಾ ಯೋಜನೆ ರೈತರ ನೆರವಿಗೆ ಧಾವಿಸಿದೆ. ಯಾವ್ಯಾವ ಬೆಳೆ ಬೆಳೀತೀರಾ ಅದಕ್ಕೆ ನೀವು ಬೆಳೆ ವಿಮೆ ಕಟ್ಕೋಬಹುದು. ಗ್ರಾಮ ಪಂಚಾಯತ್ ಫಾರ್ ಎಕ್ಸಾಂಪಲ್ ಊರ್ಕೆರೆ ಗ್ರಾಮ ಪಂಚಾಯತಿನಲ್ಲಿ ಯಾರು ಬಿತ್ತನೆ ಮಾಡಿಲ್ಲ ಅಂತಂದ್ರೆ ರೈತ ರಾಮಮೂರ್ತಿ 1.25 ಎಕರೆ ಜಮೀನಿನಲ್ಲಿ ಮಾವು ಬೆಳೆಯಲಾಗಿದ್ದು ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯ ಸಂದರ್ಭದಲ್ಲಿ ಫಸಲ್ ಬಿಮಾ ಯೋಜನೆಯಿಂದ ಅನುಕೂಲವಾಗಿದೆ. ವರ್ಷಕ್ಕೆ 2,000 ರೂಪಾಯಿ ವಂತಿಗೆ ಪಾವತಿಸಿದರೆ ಖಾತೆಗೆ 20,000 ರೂಪಾಯಿ ಜಮೆಯಾಗುತ್ತಿದೆ ಎಂದರು. ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನನಗೆ ವಿಮಾ ಮೊತ್ತ ನಮ್ಮ ತಂದೆಯ ಖಾತೆಗೆ ಪಾವತಿ ಆಗ್ತಾ ಇದೆ. ಸುಮಾರು 2,000 ಹಿಂದೆ ಮುಂದೆ ನಾನು ವಂತಿಗೆಯನ್ನು ಪಾವತಿಸಿದರೆ 20,000ಕ್ಕಿಂತ ಹೆಚ್ಚು ಕೂಡ ವಿಮಾ ಮೊತ್ತ ಬರ್ತಾ ಇದೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ರೈತರು ಫಸಲ್ ಬಿಮಾ ಯೋಜನೆಯಡಿ ವಿಮೆ ಮಾಡಿಸಿಕೊಂಡರೆ ಸಹಾಯವಾಗುತ್ತದೆ. ಕಳೆದ ವರ್ಷ ಯೋಜನೆಯಡಿ ರೈತರ ಖಾತೆಗಳಿಗೆ ಸುಮಾರು 6 ಕೋಟಿ ರೂಪಾಯಿಗಳು ಜಮೆಯಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮ 1 ಸೆಂಟರಲ್ಲಿ ಹೋಗಿ ಈ ಒಂದು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ತಾವು ಪ್ರೀಮಿಯಂ ಅನ್ನು ಕಟ್ಟಿದರೆ ನೋಂದಣಿ ಮಾಡಬಹುದು. ನಿಮ್ಮ RTC, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಮತ್ತು ಒಂದು ಫೋಟೋ ತಗೊಂಡು ಹೋಗಿ ನೋಂದಣಿ ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಲಕ್ಷ್ಮಣ್ ಎಸ್ ಕಳ್ಳೆನ್ನವರ್ ಈ ಬಾರಿ ಮಳೆ ಕಡಿಮೆ ಮುನ್ಸೂಚನೆ ಇದ್ದು ಬೆಳೆ ಸುರಕ್ಷತೆ ಕಾಪಾಡಲು ರೈತರು ಫಸಲ್ ಬಿಮಾ ಯೋಜನೆಯಡಿ ವಿಮೆ ಮಾಡಿಸಿಕೊಂಡರೆ ಸಂಕಷ್ಟದ ಸಮಯದಲ್ಲಿ ನೆರವಾಗುತ್ತದೆ ಎಂದು ಹೇಳಿದರು. ಇದು ಸರ್ಕಾರ ಯಾರು ವಿಮೆ ಕಟ್ಟಿರ್ತಾರೆ ಅವರಿಗೆ ಅನುಕೂಲ ಆಗಲಿ ಅಂತ ವಿಮಾ ಪರಿಹಾರ ಕೊಡಿಸುವ ವ್ಯವಸ್ಥೆ ಆಗುತ್ತೆ. ಕಳೆದ ಸಾಲಿನಲ್ಲಿ ನಮಗೆ 21,000 ರೈತರಿಗೆ 7,71,00,000 ವಿಮಾ ಪರಿಹಾರವನ್ನು ನೀಡಲಾಗಿದೆ.